ನಮಸ್ತೆ. ಇವತ್ತು ಭಗವದ್ಗೀತೆ ಬಗ್ಗೆ ಸ್ವಲ್ಪ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಶ್ರೀ ಹರಿಹಿ ನಮ್ರ ನಿವೇದನೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ಗೀತಾ ಮಹಿಮೆ. ಶ್ರೀಮದ್ ಭಗವದ್ಗೀತಾ ಸಾಕ್ಷಾತ್ ಭಗವಂತನ ದಿವ್ಯವಾಣಿಯಾಗಿದೆ. ಇದರ ಮಹಿಮೆ ಅಪಾರವಾಗಿದೆ, ಅಪರಿಮಿತವಾಗಿದೆ. ಯಥಾರ್ಥದಲ್ಲಿ ಇದರ ವರ್ಣನೆಯನ್ನು ಯಾರೂ ಮಾಡಲಾರರು. ಶೇಷ, ಮಹೇಶ, ಗಣೇಶ ಇವರೂ ಕೂಡ ಇದರ ಮಹಿಮೆಯನ್ನು ಪೂರ್ಣವಾಗಿ ಹೇಳಲಾರರು. ಹಾಗಿರುವಾಗ ಮನುಷ್ಯರ ಮಾತಾದರೂ ಏನಿದೆ? ಇತಿಹಾಸ ಪುರಾಣದಲ್ಲಿ ಅಲ್ಲಲ್ಲಿ ಇದರ ಮಹಿಮೆ ಹಾಡಲಾಗಿದೆ. ಆದರೆ ಎಷ್ಟು ಇದರ ಮಹಿಮೆಯನ್ನು ಇಂದಿನವರೆಗೆ ಹೊಗಳಲ್ಪಟ್ಟಿದೆಯೋ ಅದನ್ನೆಲ್ಲ ಒಟ್ಟುಗೂಡಿಸಿದರೂ ಕೂಡ ಇದರ ಮಹಿಮೆ ಇಷ್ಟೇ ಎಂದು ಹೇಳಲು ಆಗುತ್ತಿಲ್ಲ. ಇದರ ಮಹಿಮೆಯು ಸಂಪೂರ್ಣವಾಗಿ ಹೇಳಲು ಸಾಧ್ಯ ಇಲ್ಲ ಎಂಬುದೇ ಸತ್ಯವಾದ ಮಾತಾಗಿದೆ. ಯಾವ ವಸ್ತುವಿನ ವರ್ಣನೆಯು ಆಗಬಲ್ಲದೋ ಅದು ಅಪರಿಮಿತ ಹೇಗಾದೀತು? ಅದಾದರೋ ಪರಿಮಿತವೇ ಆದೀತು. ಗೀತೆಯು ಒಂದು ಪರಮ ರಹಸ್ಯಮಯ ಗ್ರಂಥವಾಗಿದೆ. ಇದರಲ್ಲಿ ಸಂಪೂರ್ಣ ವೇದಗಳ ಸಾರವನ್ನು ಸಂಗ್ರಹಿಸಲಾಗಿದೆ. ಇದರ ರಚನೆ ಎಷ್ಟು ಸರಳ ಮತ್ತು ಸುಂದರವಾಗಿದೆ ಎಂದರೆ ಸ್ವಲ್ಪ ಅಭ್ಯಾಸ ಮಾಡುವುದರಿಂದಲೂ ಕೂಡ ಮನುಷ್ಯನು ಇದನ್ನು ಸಹಜವಾಗಿ ತಿಳಿಯಬಲ್ಲನು. ಆದರೆ ಇದರ ಆಶಯವು ಜೀವನವಿಡೀ ನಿರಂತರ ಅಭ್ಯಾಸ ಮಾಡುತ್ತಾ ಇದ್ದರೂ ಕೂಡ ಅದರ ಕೊನೆ ಮುಟ್ಟಲಾರದಷ್ಟು ಗೂಢ ಮತ್ತು ಗಂಭೀರವಾಗಿದೆ. ಪ್ರತಿದಿನವೂ ಹೊಸ ಹೊಸ ಭಾವಗಳು ಉಂಟಾಗುತ್ತಾ ಇರುತ್ತವೆ. ಇದರಿಂದ ಇದು ಸದಾಕಾಲ ಹೊಸದಾಗಿಯೇ ಉಳಿದಿದೆ. ಹಾಗೆಯೇ ಏಕಾಗ್ರ ಚಿತ್ತನಾಗಿ ಶ್ರದ್ಧಾ ಭಕ್ತಿ ಸಹಿತ ವಿಚಾರ ಮಾಡುವುದರಿಂದ ಪದ ಪದಗಳಲ್ಲಿ ಪರಮ ರಹಸ್ಯವು ತುಂಬಿರುವುದು ಪ್ರತ್ಯಕ್ಷವಾಗಿ ಕಂಡುಬರುತ್ತದೆ. ಭಗವಂತನ ಗುಣ, ಸ್ವಭಾವ, ಸ್ವರೂಪ, ತತ್ವ, ರಹಸ್ಯ ಮತ್ತು ಉಪಾಸನೆಯ ಹಾಗೂ ಕರ್ಮ ಮತ್ತು ಜ್ಞಾನದ ವರ್ಣನೆಯು ಯಾವ ಪ್ರಕಾರದಿಂದ ಈ ಗೀತಾಶಾಸ್ತ್ರದಲ್ಲಿ ಮಾಡಲಾಗಿದೆಯೋ ಹಾಗೆ ಬೇರೆ ಗ್ರಂಥಗಳಲ್ಲಿ ಒಂದೇ ಕಡೆಯೇ ಸಿಗುವುದು ಕಠಿಣವಾಗಿದೆ. ಭಗವದ್ಗೀತೆಯ ಒಂದು ಶಬ್ದವು ಸದುಪದೇಶದಿಂದ ಬರಿದಾಗಿಲ್ಲದಂತಹ ಒಂದು ಅನುಪಮೇಯ ಶಾಸ್ತ್ರವಾಗಿದೆ. ಗೀತೆಯಲ್ಲಿ ರೋಚಕವೆಂದು ಹೇಳಬಹುದಾದ ಒಂದು ಶಬ್ದವೂ ಇಲ್ಲ. ಇದರಲ್ಲಿ ಎಷ್ಟು ವಿಷಯಗಳು ಹೇಳಲ್ಪಟ್ಟಿವೆಯೋ ಅವೆಲ್ಲವೂ ಅಕ್ಷರಶಃ ಯಥಾರ್ಥವಾಗಿವೆ. ಸತ್ಯ ಸ್ವರೂಪಿ ಭಗವಂತನ ವಾಣಿಯಲ್ಲಿ ರೋಚಕತೆಯ ಕಲ್ಪನೆ ಮಾಡುವುದು ಅವನ ಅನಾದರ ಮಾಡುವುದಾಗಿದೆ. ಗೀತೆಯು ಸರ್ವಶಾಸ್ತ್ರಮಯಿಯಾಗಿದ್ದಾಳೆ. ಗೀತೆಯಲ್ಲಿ ಎಲ್ಲಾ ಶಾಸ್ತ್ರಗಳ ಸಾರವೂ ತುಂಬಿದೆ. ಇದನ್ನು ಎಲ್ಲಾ ಶಾಸ್ತ್ರಗಳ ಭಂಡಾರ ಎಂದು ಹೇಳಿದರೂ ಅತಿಶಯೋಕ್ತಿ ಆಗಲಾರದು. ಗೀತೆಯ ಹೆಚ್ಚಿನ ಜ್ಞಾನ ಉಂಟಾದಾಗ ಎಲ್ಲಾ ಶಾಸ್ತ್ರಗಳ ತಾತ್ವಿಕ ಜ್ಞಾನ ತನ್ನಿಂದ ತಾನೇ ಆಗಬಲ್ಲದು. ಅದಕ್ಕಾಗಿ ಬೇರೆಯಾದ ಪರಿಶ್ರಮ ಪಡುವ ಅವಶ್ಯಕತೆ ಉಳಿಯುವುದಿಲ್ಲ.